ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳಾಗ್ತಾ ಬಂತು. ಆದರೂ ಕೂಡ ಸಚಿವ ಸಂಪುಟ ಸಂಕಟ ಇನ್ನೂ ಕೂಡ ಮುಂದುವರೆದಿದೆ. ಕೇವಲ 13 ಸಚಿವರು ಮಾತ್ರ ಇದ್ದಾರೆ. ಸಿ ಎಂ ಸೇರಿ 14 ಜನ ಇದ್ದಾರೆ ನೋಡ್ರಿ ಒಟ್ಟು. ಒಟ್ಟಿನಲ್ಲಿ ದೆಹಲಿಯಲ್ಲಿ ಲಾಬಿ ಕೂಡ ಮುಂದುವರಿತಾ ಇದೆ. ಆದರೆ ಲಾಭ ಮಾತ್ರ ಯಾರಿಗೂ ಆಗ್ತಾ ಇಲ್ಲ. ಸಚಿವ ಸ್ಥಾನ ಸಿಗದಿದ್ರೆ ಡಿ ಕೆ ಸರ್ಕಾರದ ಬುಡ ಅಲ್ಲಾಡಲಿದೆಯಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ಇದೆ. ತಮ್ಮ ದಾರಿಯನ್ನೇ ಏನಾದರೂ ಬದಲಾಯಿಸ್ಬಿಡ್ತಾರಾ ಅತೃಪ್ತ ಶಾಸಕರು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ಈಗ ಸಂಪುಟ ಸಂಕಟ ಮುಂದುವರಿತಾ ಇದೆ. ಹೀಗಾಗಿ ಅಕಟಕಟ ಅಂತಿದ್ದಾರೆ. ಆ ಕ್ಷೇತ್ರದ ಜನತೆಗೆ ಒಂದು ರೀತಿ ಅವ್ರ ಸಚಿವರ ಆದರೂ ಒಂದಿಷ್ಟು ಬೇಸರ, ಅಸಮಾಧಾನ, ದುಗುಡ, ದುಃಖ ಎಲ್ಲ ಇದ್ದದ್ದೇ. ಸಚಿವರಾದರೆ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಒಂದಿಷ್ಟು ಒಳ್ಳೇದು ಮಾಡ್ಬೋದು. ಏನ್ರಿ ಒಳ್ಳೇದು ಮಾಡ್ಬೋದು ಅಲ್ವಾ? ಅದೇ ಮರ್ತು ಹೋಗುವಂಗಾಗಿದೆ. ಬರೀ ಇದೇ ಆಗಿದೆ. ಇದೇನಾದರೂ ಈ ಕಾವೇರಿ ಡಿಸ್ಪ್ಯೂಟ್ ಆಗಿಬಿಟ್ಟಿದೆಯಾ ಇವರಿಗೆ? ಹಲವು ದಶಕಗಳಿಂದ ಆ ವಿವಾದ ಹೇಗೆ ಇನ್ನೂ ವಿವಾದವಾಗೇ ಇದೆಯೋ ಹಾಗೆ ಇವ್ರ ಗೊಂದಲ ಇನ್ನೂ ಗೊಂದಲವಾಗೇ ಇದೆಯಲ್ಲ. ಸದ್ಯದ ಸ್ಥಿತಿಗೂ ಈ ಸಂಪುಟ ವಿಸ್ತರಣೆಗೂ ಬಹಳ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡ್ತಾ ಹೋದರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಾಗಿದೆ. ಅವರೂ ಕೂಡ ಕೆಲವರಿಗೆ ಆಶ್ವಾಸನೆ ಕೊಟ್ಟಿರ್ಬೋದು. ಹೈಕಮಾಂಡ್ಗೆ ಒಂದಿಷ್ಟು ಷರತ್ತುಗಳನ್ನು ವಿಧಿಸಿ ಏನಾದರೂ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿರಬಹುದು. ಇನ್ನು ಬಿ ಕೆ ಹರಿಪ್ರಸಾದ್, ನಾನು ಮೂಲ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ ನಿಷ್ಠ, ಕಾಂಗ್ರೆಸ್ ಪರವಾಗಿ ಎಷ್ಟೆಲ್ಲ ಹೋರಾಡಿದ್ದೀನಿ, ಮತ್ತು ಹೈಕಮಾಂಡ್ಗೆ ತುಂಬ ಆತ್ಮೀಯರು ಅಂತ ಕೂಡ ಹೇಳಲಾಗತ್ತೆ. ಈಗ ಸೋನಿಯಾ ಗಾಂಧಿ ಅವರು ಕೂಡ ಈ ಮುಂಚೆ ಹೇಳಿದರು ಡಿ ಕೆ ಶಿವಕುಮಾರ್ ಇಲ್ಲಿ ಸುಪ್ರೀಂ, ಹಾಗಾಗಿ ಅವರಿಗೆ ಅತಿ ಹೆಚ್ಚು ಮನ್ನಣೆ ಕೊಡಿ. ಪಕ್ಷ ಸಂಘಟನಾ ಚತುರ ಅಂತ ಹೇಳಿದಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೇಬೇಕಾಗತ್ತೆ, ಅವರ ಮಾತಿಗೆ ಮನ್ನಣೆಯನ್ನು ನೀಡಲೇಬೇಕಾಗತ್ತೆ, ಅವರ ವ್ಯಕ್ತಿತ್ವಕ್ಕೆ ಮಾನ್ಯತೆಯನ್ನು ಕೊಡಲೇಬೇಕಾಗತ್ತೆ ಅಲ್ವೇ? ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸವಾಲುಗಳು ದೊಡ್ಡದಾಗಿದ್ದಾವೆ. ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇಜಾನಿದ್ದಾವೆ ಬಿಡಿ, ಆ ವಿಷಯ ಮುಟ್ಲೇ ಇಲ್ಲ. ಇನ್ನೂ ಬರೀ ಇದರಲ್ಲೇ ಆಗಿದೆ. ಅವ್ರು ಯಾರು ಆಶ್ವಾಸನೆ ಕೊಟ್ಟಿದ್ರಲ್ಲ ಅವರಿಗೆ, ನಾವು ಮಂತ್ರಿ ಮಾಡಿಬಿಡ್ತೀವಿ ಅಂತ, ಅವರು ಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕೆ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿ ಕೂಡ ಸಂಭವಿಸಿದೆ. ಎಸ್, ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್. ಡಿ ಕೆ ಸಿಎಂ ಆಗಿರುವ ಹೊತ್ತಲ್ಲೇ ಬರಗಾಲ, ಸೂಪರ್ ಎಲ್ನಿನೋ ಕಾಟ, ಬರದಿಂದ ಉಂಟಾಗಿರೋ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಹೊತ್ತಲ್ಲಿ ಸಂಪುಟ ವಿಸ್ತರಣೆಯ ರಗಳೆ ಬೇರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಕಾಡ್ತಾ ಇದೆ. ಸಂಪುಟ ಅಂತಿಮಗೊಳಿಸಲು ದೆಹಲಿಯಲ್ಲಿ 4 ದಿನ ಕಾದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಇದನ್ನೇ ಅಸ್ತ್ರ ಮಾಡಿಕೊಂಡು ಮುಖ್ಯಮಂತ್ರಿ ಡಿ ಕೆ ವಿರುದ್ಧ ಮುಗಿಬೀಳ್ತಾ ಇದ್ದಾವೆ ವಿಪಕ್ಷಗಳ ಸತತ ಟೀಕೆ ಪ್ರಹಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬೆದರು ಹೋಯ್ತಾ. ಪರಿಸ್ಥಿತಿಯ ಗಾಂಭೀರ್ಯತೆಯನ್ನು ಮನಗಂಡು ಡಿ ಕೆಯನ್ನು ರಾಜ್ಯಕ್ಕೆ ಕಳಿಸಿದ್ರ ಹೈಕಮಾಂಡ್ನವರು. ಡಿ ಕೆ ಅನುಪಸ್ಥಿತಿಯಲ್ಲಿ ಇವತ್ತು ನಾಳೆ ಹೈಕಮಾಂಡ್ ಮಟ್ಟದಲ್ಲಿ ಸರಣಿ ಸಭೆ ನಡೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಭಾನುವಾರ ಅಂತಿಮ ಪಟ್ಟಿ ಸಮೇತ ಬೆಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಬರಬಹುದು. ಸೋಮವಾರ ನೂತನ ಸಚಿವರ ಪದಗ್ರಹಣ ಬಹುತೇಕ ಗ್ಯಾರಂಟಿ ಅನ್ನೋದು ಸದ್ಯದ ಸುದ್ದಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಈಸ್ ಆನ್ ಫೋನು. ವಿವೇಕ್, ಎಲ್ಲ ನಿಮ್ಮದೇ ಸರ್ದಿ, ನಿಮ್ಮದೇ ವರದಿ. ಎಸ್, ಗೋ ಹೆಡ್ ಅಬೌಟ್ ದಿಸ್ ಎಕ್ಸ್ಟೆನ್ಷನ್. ಗೊಂದಲ ಮಾತ್ರ ಎಕ್ಸ್ಟೆನ್ಷನ್ ಆಗ್ತಾ ಇದೆ, ಯಾಕೋ ಪರಿಹಾರ ಎಕ್ಸ್ಟೆನ್ಷನ್ ಆಗ್ತಾ ಇಲ್ಲ ಅನ್ನೋದು. ಎಸ್ ಪ್ಲೀಸ್ ಗೋ ಹೆಡ್. ದಿನಗಳೇ ಅಂತಾನೆ ಹೇಳ್ಬೋದು. ಸತತವಾಗಿ 2 ತಿಂಗಳಾಯ್ತು. ಡಿ ಕೆ ಶಿವಕುಮಾರ್ ಅವರು ಶುಭಗಳಿಗೆ ಶುಭ ಮುಹೂರ್ತ ಬರುತ್ತೆ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಮಾತ್ರ ಬಂದಿದೆ, ಇನ್ನು ಉಳಿದಂತ ಸಚಿವ ಆಕಾಂಕ್ಷಿಗಳಿಗೆ ಬಂದಂತೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಇರುವಂತ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕಾದು ಕುಳಿತಿದ್ದಾರೆ. ಯಾವಾಗ ಸಚಿವರಾಗ್ತೀವೋ, ನಾವು ಇಲ್ಲಿದ್ರೆ ಬೇರೆಯವರಾದ್ರೂ ಆಗ್ಲಿ, ನಮ್ಮ ಆಪ್ತರಾದ್ರೂ ಆಗ್ಲಿ ಅಂತ ಒಂದಿಷ್ಟು ದಿನಗಳಿಂದ ಕಾಯ್ತಾ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ದಿನಗಳಿಂದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂತವ್ರು ಪದೇ ಹೋಗಿ ದೆಹಲಿ ನಾಯಕರಿಗೆ ಭೇಟಿ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿ ಅಲ್ಲಿ ಫೈನಲ್ ಆಗಿ ಅಂತಿಮ ಆದಂತ ಪಟ್ಟಿಯನ್ನ ತೆಗೆದುಕೊಂಡು ಬರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಯಾವ್ದೋ ಒಂದು ಗೊಂದಲಗಳಿಂದ ಆ ರೀತಿಯಾಗಿ ಆಗ್ತಾ ಇದೆ. ಮೊನ್ನೆವರೆಗೂ ಕೂಡ ಅಷ್ಟೇ
ಪ್ರಧಾನಿ ಮೋದಿ ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಆ ದಿನದ ಸಂದರ್ಭದಲ್ಲಿ ಹೋಗಿದ್ರು. ಆಗ ಕೇಳೋದಕ್ಕಾಗಿಲ್ಲ ಅಂತ ಹೇಳಿ ವಾಪಸ್ ಬಂದಿದ್ರು. ಈಗ್ಲೂ ಕೂಡ ಅಷ್ಟೇ, ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬಿಸಿ ಆಗಿರೋದ್ರಿಂದ ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರು ಯಾವುದೇ ವಿಚಾರವನ್ನ ಫೈನಲೈಸ್ ಮಾಡ್ಕೊಳ್ದಿರಾ ಹಂಗೆ ವಾಪಸ್ ಆಗಿರ್ತಕ್ಕಂಥದ್ದು ರಾಜ್ಯಕ್ಕೆ. ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆ. ಸಾಕಷ್ಟು ಬಾರಿ ಒಂದಿಷ್ಟು ಬಾರಿ ಹೋಗ್ ಬರ್ತಾ ಇದ್ದಾರೆ, ಆದ್ರೂ ಕೂಡ ಯಾವುದೇ ಅಂತಿಮ ಪಟ್ಟಿ ಆಗ್ತಾ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಲಭ್ಯ ಆಗುತ್ತಿರುವಂತ ಮಾಹಿತಿ ಏನಂದ್ರೆ, ನೀವು ರಾಜ್ಯಕ್ಕೆ ತೆರಳಿರಿ, ಅಲ್ಲಿ ಸಾಕಷ್ಟು ಇದನ್ನೇ ಅಸ್ತ್ರ ಮಾಡ್ಕೊಳ್ತಾ ಇದೆ ವಿಪಕ್ಷರು, ಎಲ್ಲರೂ ಕೂಡ ಅಸ್ತ್ರವನ್ನ ಮಾಡ್ಕೊಳ್ತಾ ಇದ್ದಾರೆ. ಏನಂದ್ರೆ ಸರ್ಕಾರದ ಭಾಗವಾಗಿರುವಂತ ಮುಖ್ಯಮಂತ್ರಿಗಳು, ಸಚಿವರುಗಳು ಅಲ್ಲಿಲ್ಲ ಅಂದರೆ ಇದು ಒಂದ್ ರೀತಿಯಾಗಿ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಜೊತೆಗೆ ಇದನ್ನೆಲ್ಲ ಇಟ್ಕೊಂಡು ವಿಪಕ್ಷಗಳು ಇದನ್ನೇ ಟೀಕೆ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೀವೆಲ್ಲರೂ ಕೂಡ ಇರಬೇಕು. ಆ ನಿಟ್ಟಿನಲ್ಲಿ ರಾಜ್ಯಕ್ಕೆ ತೆರಳಿ ಕೂಡಲೇ ಆದಷ್ಟು ಬೇಗ ನಾವು ಮೆಸೇಜ್ ಪಾಸ್ ಮಾಡುತ್ತೇವೆ, ಇಲ್ಲ ನಮ್ಮದೇ ಆದ ಹೈಕಮಾಂಡ್ ನಾಯಕರು ಬರ್ತಾರೆ. ವಿವೇಕ್, ಒಟ್ನಲ್ಲಿ ಈ ಜಟಾಪಟಿಗೆ, ಈ ಗೊಂದಲಕ್ಕೆ ವಿವೇಕ್ ಪ್ರಮುಖ ಕಾರಣ ಈ ಬಣ ರಾಜಕೀಯ ಮತ್ತು ಪ್ರತಿಷ್ಠೆ ಅಂತ ಖಂಡಿತವಾಗ್ಲೂ ಹೇಳೋಕ್ ಸಾಧ್ಯ ಇದೆಯಾ? ಎಸ್ ರಾಘವ್, ಇದು ಕಂಪ್ಲೀಟ್ಲಿ ಅದೇ ಅಂತಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಕಡೆ ಈ ವಾಸನೆಯು ಕೂಡ ಬರ್ತಾ ಇದೆ ಅಲ್ಲಿಂದ, ಒಂದ್ ಕಡೆ ಬಣ ರಾಜಕೀಯ ನಡೀತಾ ಇದೆ ಅಂತಾನು ಕೂಡ ಕೇಳ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಮುಖ್ಯಮಂತ್ರಿ ಆದಂತವ್ರು ಅವರದ್ದೇ ಪಟ್ಟಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಅವರದ್ದೇ ಪಟ್ಟಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಇವ್ರುಗಳು ಕೊಟ್ಟಿರುವಂತ ಪಟ್ಟಿಯನ್ನ ಕಂಪೇರ್ ಮಾಡ್ತಾ ಹೋದ್ರೆ ಟೋಟಲಿ ಡಿಫ್ರೆಂಟ್ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಸ್ವಲ್ಪ ವಿಳಂಬ ಆಗಿತ್ತು ಆರಂಭದಲ್ಲಿ, ಆದ್ರೆ ಇದನ್ನ ಫೈನಲೈಸ್ ಮಾಡುವಂತ ಹಂತದಲ್ಲಿ ಹೈಕಮಾಂಡ್ಗೂ ಕೂಡ ಹೈಕಮಾಂಡ್ ಅವರು ಅಲ್ಲಿನ ವಾತಾವರಣ ಅಂದ್ರೆ ಡೆಲ್ಲಿಯ ವಾತಾವರಣದಲ್ಲೂ ಕೂಡ ಸಾಕಷ್ಟು ಬ್ಯುಸಿ ಆಗಿದ್ರು. ಆ ನಿಟ್ಟಿನಲ್ಲಿ ಅದು ಒಂದು ಕಾರಣ, ಇದು ಒಂದು ಕಾರಣ, ಈ ಎಲ್ಲ ಕಾರಣಗಳಿಂದ ಒಟ್ಟಾರೆಯಾಗಿ ವಿಳಂಬವಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಬರುತ್ತಿರುವಂತ ಮಾಹಿತಿ ಏನಂದ್ರೆ, ಇದೇ ಭಾನುವಾರ ಇನ್ನೇನು ನಾಳಿದ್ದು ಅಷ್ಟೊತ್ತಿಗೆ KC ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ ಅಂತಿಮ ಪಟ್ಟಿಯೊಂದಿಗೆ. ಅಂದ್ರೆ ಭಾನುವಾರನೇ ಅಂತಿಮ ಪಟ್ಟಿ ಫೈನಲ್ ಆಗುತ್ತೆ. ರಾಜ್ಯ ನಾಯಕರ ಜೊತೆ ಮೀಟಿಂಗ್ ಅನ್ನ ಕೂಡಿ ಮಾಡಿ ಫೈನಲೈಸ್ ಮಾಡಿ ಸೋಮವಾರ ಪದಗ್ರಹಣ ಆಗುತ್ತೆ ಅಂತ ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಮಾಹಿತಿ ಬರ್ತಾ ಇದೆ ರಾಘವ್. ಗಾಟ್ ಇಟ್, ಥ್ಯಾಂಕ್ ಯು ವಿವೇಕ್.